ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂಜವ ಫೋನ್ ಮಾಡಿ ಏನೋ ಮುಖ್ಯ ಉದ್ದೇಶ ಐತೆ ಮಾತಾಡ್ಬೇಕು ಬಾ ಅಂತಲ್ಲ, ಏನದು? ಇಲ್ಲ ಕಾಳಿ, ನಾವು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದು ಕಂಡ್ಲ. ರಾತ್ರಿ ಅವ್ಳು ಛತ್ರಿ ಬುದ್ಧಿ ತೋರಿಸ್ಬಿಟ್ಲು. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳವಾ? ರಾಧನ್ ಕೂಡ ಹಾಕಿದ್ವಲ್ಲ, ತಪ್ಪಿಸ್ಕೊಂಬಿಟ್ಟವಳೆ ಕಂಡ್ಲ. ನಂಜವ ಏನ್ ಮಾತಾಡ್ತಿದ್ಯಾ? ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ದಿಟ ಕಂಡ್ಲ ಕಾಳಿ, ಆ ರಾಜಿ ರಾಧಂತವ ನನ್ ಮುಂದೆ ಮಾತಾಡಿದ್ಲು. ತಲೆ ಮರ್ಸ್ಕೊಂಡು ಹೋಗಕ್ಕೆ ನಮ್ ರಾಧೆ ಏನ್ ಏಡಿ ಅಲ್ಲ. ಆಟೊಂದ್ ಅನುಮಾನ ಇದ್ರೆ ಇವಾಗ್ಲೇ ಫೋನ್ ಮಾಡಿ ಮಾತಾಡ್ತೀನಿ. ಅಲೋ ರಾಧಾ, ಹೆಂಗಿದ್ಯಾ? ನಾನು ಇಲ್ಲಿ ನಿನ್ ಪರವಾಗಿ ಎಲ್ಲಾ ಪ್ರಚಾರ ಮಾಡ್ತಿದ್ದೀನಿ. ನೀನ್ ಬಂದು ಕೊನೆ ಭಾಷಣ ಮಾಡೋದ್ ಒಂದೇ ಬಾಕಿ. ಅದ್ ಸರಿ, ಯಾವಾಗ ಬರ್ತೀಯಾ? ಹೌದಾ, ಆದ್ರೆ ನಾಳೆನೆ ಬರ್ತೀಯಾ? ಸರಿ ಸರಿ, ಬಿರ್ನೆ ಬಾ. ಇದು ಹೆಂಗ್ ಸಾಧ್ಯ ಮಾವ? ಲೇ, ನಿಮ್ಮ ಮಮ್ಮಿ ದೊಡ್ಡ ಐನತಿಕಲ್ಲ. ನಂಜವನ್ ಯಾಮಾರ್ಸೋದಕ್ಕೆ ಸುಮ್ಕೆ ಫೋನ್ ಹಾಕಿ ಮಾತಾಡೋ ಥರ ನಾಟಕ ಮಾಡಿರ್ತಾಳೆ ಆಟೆಯ. ಇಲ್ಲ ಕಡ್ಲ, ಅವಳು ನನ್ ಮುಂದೆ ಮಾತಾಡಿದ್ಲು. ನಂಜವ ನೀನ್ ಮಾತಾಡಿದ್ ನೋಡ್ದ? ಆ ರಾಧಾ ಮಾತಾಡಿದ್ ಕೇಳಿಸ್ಕೊಂಡ? ಇಲ್ಲ ತಿಳ್ಕೊ, ಅವಳಿನ ಯಾಮಾರ್ಸಕ್ಕೆ ಹಿಂಗೆ ಹೇಳೋಳೆ. ಆ ರಾಧಾ ನಮ್ಮ ಗೂಡಿನ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀನ್ ಹೇಳಿದ ತಕ್ಷಣ ಜೀವ ಬಾಯಿಗೆ ಬಂದ್ಬಿಡಿತು. ಇದೇನಪ್ಪ ಅಂತೀನಿ, ನಾವೇ ಬೆಳಗ್ಗೆ ಹೋಗ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಬಂದಿದೀವಿ. ಹಂಗಾರೆ ಆ ರಾಜಿ ನನ್ನ ಯಾಮರ್ಸಕ್ ನಾಟಕ ಮಾಡಲ್ಲ. ಜನರ ಮುಂದೆ ಅಭ್ಯರ್ಥಿನ ಕಾಣ್ಲಿಲ್ಲ ಅಂತಂದ್ರೆ ಅದು ಬೇರೆ ತರನೇ ಆಯ್ತದೆ. ಅದಕ್ಕೆ ನಮ್ಮ ಅಕ್ಕ ರಾಜಿ ನಿನ್ ಮುಂದೆ ಈ ತರ ನಾಟಕ ಆಡವಳೆ. ಯಪ್ಪಾ ಕಳ್ರು, ಈ 3 ಜನನೇ ಸೇರ್ಕೊಂಡು ನಮ್ ರಾಧಂಗ್ ಏನೋ ಮಾಡವ್ರೆ. ಲೇ ಕಾಳಿ, ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಒಂದ್ಕಿತ ನಡಿಲ್ಲ, ನೋಡ್ಕೊಂಬದ್ಬಿಡು. ಬೆಳಿಗ್ಗೆ ತಾನೇ ನಾವು ನೋಡ್ಕೊಂಡ್ ಬಂದ್ವಿ ಅಂತ ಹೇಳ್ತಾ ಇದೀವಿ, ನಿಂಗೆ ಅರ್ಥ ಆಯ್ತಿಲ್ವಾ? ರೇ, ನಿಮ್ಗೆ ಇನ್ನೂ ರಾಧನ್ ರಂಗಿನಾಟ ಗೊತ್ತಿಲ್ಲ. ನಾನು ಅವಳ ಜೊತೆಯಾಗೆ ಇದ್ದು ಉಳ್ಕೊಂಡ್ಲ. ಅವಳೊಂಥರ ಮಿಂಚಿದ್ದಂಗೆ, ಒಂದ್ಸರಿ ಕಣ್ ಮುಚ್ಚಿದ್ರೆ ಸಾಕು ಮಿಂಚಿನಂಗೆ ಮಾಯ ಆಗ್ಬಿಡ್ತಾಳೆ. ನಾನು ಹೇಳುದನ್ ಕೇಳಿ ಒಂದೇ ಒಂದ್ಕಿತ ಹೋಗಿ ನೋಡ್ಕೊಂಡ್ ಬಂದ್ಬಿಡುವ. ಮಾವ, ಈ ನಂಜಮ್ಮಂಗೆ ಮನ್ಸ್ ಕವ್ತದ. ನಡಿ, ಕರ್ಕೊಂಡೋಗಿ ರಾಧನ್ ತೋರಿಸ್ಬಿಡಮ್ಮ. ಅವಳು ನೋಡೋ ತನಕ ಸಮಾಧಾನ ಇರಕ್ಕಿಲ್ಲ. ಸರಿ ಆಯ್ತು ನಡಿ. ಒಂದು ವೇಳೆ ರಾಧಾ ಅಲ್ಲೇ ಇದ್ರೆ ಆ ಮನೆ ಹಳ್ಳಿ ರಾಜಿ ಮಾತು ನಂಬೇಡ, ಸರಿನಾ? ಸರಿ. ನಂತವನೇ ನವರಂಗಿ ಆಟ ಆಡ್ತೀರಾ? ನೀವ್ ಬಾಗ್ಲು ಕೆಳಗಡೆ ತುರಿದ್ರೆ ನಾನು ಭೂಮಿ ಕೆಳಗಡೆನೆ ತುರ್ತೀನಿ. ಮಾಡ್ತೀನಿ ರೀ ನಿಮ್ಗೆ. ನಡಿ. ಬಂಗಾರನವ್ರ ಸೊಸೆ ಊರಿಗೆ ಒಳ್ಳೇದಾಗಬೇಕು ಅಂದರೆ ಇವ್ರಿಗೆ ಓಟ್ ಹಾಕಬೇಕು. ಅವ್ರೇನೋ ಗುಂಡು ತುಂಡು ಒಂದಿಷ್ಟು ಕಾಸು ಕೊಡ್ತಾರೆ ಅಂತ ಹೊರಗಡೆಯಿಂದ ಬಂದಿರೋ ಪರದೇಶಿಗೆ ಓಟ್ ಹಾಕ್ತಾರಲ್ಲ. ದಯವಿಟ್ಟು ಈ ಮಗುಗೆ ಓಟ್ ಹಾಕ್ತಾರ. ಅಲ್ಲ ಗೋಪಾಲಣ್ಣ, ತಾಯಿ ಬಂಗಾರಮ್ಮರದ್ದು ಋಣ ಇಟ್ಕೊಂಡು ಚಿಲ್ಲರೆ ಕಾಸು ಆಸೆಗೋಸ್ಕರ ಓಟ್ ಮಾಡ್ಕೊಂಡ್ರೆ ಆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಗೋಪಾಲಣ್ಣ. ನಿಮ್ಮೆಲ್ರಿಗೂ ಇದೇ ಮನ್ಸು ಬರಲ್ಲ. ವಾ, ಈ ವಯ್ಯ ಇಲ್ಲೇ ಅವನೇ ಅಲ್ಲ. ನೆನ್ನೆ ಸುಮಾ ಗಂಡನ ಮನೆ ಬಿಟ್ಟು ಮನೆಗೆ ಸೇರ್ಕೊಂಡವಳೆ. ಅದನ್ನ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಂತ ಅನ್ಕೊಂಡ್ರೆ ಮತ ಕೇಳಕ್ ಬಂದವನೇ. ತಡಿ, ಅವನೇ ಕೇಳಿ. ಯೋ, ಗರ್ಡ್ ಗಂಬತ್ತರ ನಿನ್ ಮುಂದೆನೆ ನಿಂತಿದ್ರು ಹಂಗೆ ಹೋಯ್ತಿದ್ಯಲ್ಲ. ವಸಿ ನಿಂತ್ಕೊಂಡು ಮಾತಾಡ್ಬೇಕು. ಮಂತ್ರ ಮುಖವಾಡ ಹಾಕೊಂಡ್ರೆ ನಾಯಿ ನರಿಗಳ ಹತ್ರ ಮಾತಾಡೋ ಅಭ್ಯಾಸ ಇಲ್ಲ. ಅಯ್ಯೋ, ಪ್ರಚಾರಕ್ಕೆ ಅಂತ ಬಂದ್ಮೇಲೆ ಹಿಂಗ್ ಮೊಕ್ಕ ಸಿಂಡ್ರಿಸ್ಕೊಂಡು ನಿಂತ್ಕೊಂಡ್ರೆ ಯಾರು ಮಾತಾಡ್ತಾರೆ ಹೇಳು? ಈ ಟೈಮ್ನಾಗೆ ನಾವ್ ಎಲ್ಲರ ಹತ್ರನು ನಗ್ನಗ್ತಾ ಮಾತಾಡ್ಬೇಕು. ನಾನು ಜನಗಳ ತಾವ ನಗ್ನಗ್ತಾನೆ ಮಾತಾಡೋದು, ನಿನ್ನಂತ ರಾಕ್ಷಸ ತಾವ ಅಲ್ಲ. ನೋಡ, ಕಿರಿಕ್ ಮಾಡ್ಬೇಕು ಅನ್ಕೊಂಡು ಬಂದಿದ್ರೆ ಚೆನ್ನಾಗಿರಲ್ಲ. ಸುಮ್ಕೆ ಹೋಯ್ತಾರೆ. ವಸಿ ಇರಯ್ಯ.
ಅದ್ಯಾಕೊಳ್ಳೆ ಗುರ್ರ ಅಂತ್ಯ ನಾನೇನ್ ಮಾಡ್ದೆ ನಿನ್ಗೆ? ಅದೇನೋ ಹೇಳ್ತಾರಲ್ಲ, ಅತ್ತಿ ಮೇಲಿನ ಕೋಪ ಕೊತ್ತಿ ಮೇಲೆ ತಿರ್ಸ್ಕೊಂಡ್ರು ಅಂತ, ಹಂಗಾಯ್ತಿದು. ಆದ್ರೂ ಪಾಪ ನೀನ್ ಏನ್ ಮಾಡ್ತೀಯ ಬಿಡು. ಮಗಳನ್ನು ಅಳಿಯನು ಮನೆಯಿಂದ ಆಚೆ ಹಾಕದ್ಮ್ಯಾಕೆ ನಿನ್ಗೂ ಕೋಪ ಬಂದೇ ಬರ್ತೈತೆ. ಅದು ನೀನ್ ನನ್ ಮ್ಯಾಕ್ ತೀರ್ಸ್ಕೊತಾ ಇದ್ಯಾ? ನೋಡ್ರಜೆ, ಅದು ನಮ್ಮನೆ ವಿಷಯ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ಇದ್ದಿದ್ದನ್ ಇದ್ದಂಗೆ ಹೇಳಿದ್ರೆ ಕೋಪ ಒಳಗಡೆಯಿಂದ ಒತ್ತು ಬರ್ತದ? ಅಲ್ಲ ಕಣಯ್ಯ, ಎಲ್ರು ಸೇರ್ಕೊಂಡ್ ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅವಾಗ ನಂಗೆ ಹಂಗಾಗಿರ್ಬೇಡ. ನನ್ನ ಮಗಳಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳಕ್ ನಾನಿದ್ದೀನಿ, ನಾವಿದ್ದೀವಿ. ಏನೇ ಆದ್ರೂ ಕೇಳಕ್ ಯಾರು ಇಲ್ದಿರೋ ನಿಂತರ ಬೇಬರ್ತಿಯಲ್ಲ. ಓ, ನೋಡ್ಕೊಳ್ತೀಯ, ನೋಡ್ಕೊಳ್ದೆ ಏನ್ ಮಾಡ್ತೀಯ ಹೇಳು? ಅವಳು ಸಹ ನಂತರ ಮುಂದಕ್ಕೆ ಒಂಟಿಯಾಗಿ ಬದುಕ್ ಶುರು ಮಾಡ್ಬೇಕಲ್ವೇ? ಆ ಮನೆಗೆ ಎಕ್ಕಡಕ್ಕೂ ಒಂದ್ ಜೋಡಿ ಅಂತಿರಲ್ಲ. ಇನ್ 8 ದಿನ ಅವನ್ ಜೊತೆಗಿರ್ತಾನೆ, ಅವ್ನ್ ಬಿಟ್ಟೋದ್ಮ್ಯಾಕೆ ನೀನ್ ತಾನೆ ನೋಡ್ಕೋಬೇಕು ಸುಮ್ಮನ್ನ. ಎಲು ಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂಗ ಮಾತಾಡಿದ್ರೆ ಕಿತ್ತು ಕೈ ಕೊಟ್ಬಿಟ್ಟೇನು. ನಾನೇನೋ ಮುಂದಾಗೋ ಅನಾಹುತದ ಬಗ್ಗೆ ಎಚ್ಚರಿಕೆ ಕೊಡೋಣ ಅಂತ ಹೇಳಿದ್ರೆ ನೀನ್ ನನ್ ಮೇಗೆ ಕೂಗಾಡ್ತೀಯಲ್ಲ. ಈಗ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಮ್ ಸಾನ ಪಿರುತಿ ಮಾಡಿ ತಾನೆ ಮದ್ವೆ ಆಗಿದ್ದು. ಈಗ ಏನಾಯ್ತು? ಗಂಡನ್ ಬಿಟ್ಟು ಮನೆಗ್ ಬಂದ್ ಕೂತಿಲ್ವೇ? ರಾಜೇ, ನಮ್ ಮಕ್ಕಳ ಬಗ್ಗೆ ಒಂದು ಮಾತಾಡ್ರೆ ನಾನು ಚೆನ್ನಾಗಿರಲ್ಲ ಹೇಳಿದೀನಿ. ಒಸಿ ಇರಯ್ಯ, ನನ್ ಮಾತು ಇನ್ನೂ ಮುಗ್ದಿಲ್ಲ. ನಿಮಗ್ ಗೊತ್ತಾಗ್ದಿರೋ ಎಷ್ಟೋ ಸೂಕ್ಷ್ಮಗಳು ನಮಗ್ ಗೊತ್ತಾಯ್ತದೆ, ಅದಕ್ಕೆ ಹೇಳ್ತಿರೋದು. ನಮ್ ಸುಮ ಸಾನಂತರ ಗಟ್ಗಿತ್ತಿಯಲ್ಲ, ತುಂಬಾ ಸೂಕ್ಷ್ಮ. ಗಂಡ ಬಿಟ್ಟೋದ್ಮ್ಯಾಕೆ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೆ ಸಾಯಕ್ಕೆ ಅಂತ ಏನಾದ್ರೂ ಮನೇಲಿ ತಂದಿಟ್ಟಿರು, ಆಮೇಲೆ ಬಡ್ಸಕ್ ಸಹಾಯ ಆಯ್ತದೆ. ಬಂದ್ರಕ್ಕ, ಅಯ್ಯೋ ಯಾರಾದ್ರೂ ಬನ್ನಿ ಕಾಪಾಡಿ. ಅಕ್ಕ ಅಕ್ಕ ನೋಡಕ್ಕ, ಇವ್ರ ವಿರುದ್ಧ ಪ್ರಚಾರ ಮಾಡ್ತಿದೀನಿ ಅಂತ ನನ್ಗೆ ಹೊಡ್ಯಕ್ ಬರ್ತಾವ್ನೆ. ಇನ್ನೇನಾದ್ರೂ ಒಂಟಿಯಾಗಿ ಸಿಕ್ಬಿಟ್ರೆ ನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ, ಇದನ್ ಕೇಳಕ್ ಯಾರು ಇಲ್ವೇ? ದೇವ್ರೇ ಕಾಪಾಡ್ರಪ್ಪ. ಅಲ್ಲ ಗೋಪಾಲಣ್ಣ, ಮನೆ ವಿಚಾರನ ಮನೆಯಲ್ಲೇ ಮಾಡ್ಕೋಬೇಕು, ಬೀದಿ ರಂಪ ಮಾಡಿದ್ರೆ ಆಗ್ತದ? ನೋಡಿ ಎಂತೋಳು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಹುಟ್ಟಮಿ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡೋದಕ್ಕೆ ಸಿಟ್ಟು ಬಂತಷ್ಟೇ. ನೀವು ನಡ್ರಿ. ಅಯ್ಯೋ ಅಣ್ಣ, ನಿಂತ್ಕೋ ಅಕ್ಕ, ನಿಂತ್ಕೋ. ಹಂಗೆಲ್ಲ ಏನೂ ಇಲ್ಲ. ಈ ವಯ್ಯನ್ ಮಾತು ಕೇಳ್ಬೇಡ, ಇರು. ಅವ ಯೋಚನೆ ಮಾಡವ. ಹುಟ್ಟಮಿಗೆ ಎಂತೆಂತ ತೊಂದರೆ ಕೊಟ್ಟವಳೆ, ಬಿಡ್ ಮಾತು ನಂತೀಯಾ? ಹೋಗವ, ಕೆಲಸ ನೋಡೋಗವ. ಹೊಚ್ಚೆಗೆ ಕೈ ಹಾಕಿದ್ರೆ ನನ್ನ ಕೈಯೇ ಗಲೀಜಾಗೋದು ಅಂತ ಗೊತ್ತು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತಾರಲ್ಲ, ಹಂಗೆ ನೀನು ಬೊಗಳಿದ ಮಾತ್ರಕ್ಕೆ ನನ್ನ ಮಕ್ಕಳ ಜೀವನ ಹಾಳಾಗಲ್ಲ. ಕೈನಾಗಿರೋ ಪಾಂಪ್ಲೆಟ್ ನಮ್ಮೆಲ್ಲರ ಬಿಸಾಕಿ ನಿನ್ನ ಯೋಗ್ಯತೆಗೆ ಬೇರೆ ಕೆಲಸ ಇಲ್ಲ.